ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಶ್ವ. ನಾನು ಇವತ್ತು ಬಂದೇನಿ ಸಿರಾ ಕೋಟೆಗೆ. ಈ ಸಿರಾ ಕೋಟೆನ ಕಸ್ತೂರಿ ರಂಗಪ್ಪ ಕೋಟೆ ಅಂತ ಕೂಡ ಕರೀತಾರೆ. ಈ ಸಿರಾ ಕೋಟೆಯ ವಿಶೇಷತೆ ಏನಂತಂದ್ರೆ, ನೀವು ಬೇರೆ ಕೋಟೆನೆಲ್ಲ ನೋಡಿರ್ತೀರಿ, ಆ ಕೋಟೆ ಎಲ್ಲ ಬೆಟ್ಟದ ಮೇಲೆ ಇರ್ತಾವೆ. ಎಕ್ಸಾಂಪಲ್, ನಾನು ಮೊನ್ನೆ ಹೋಗಿದ್ದಂಥ ಮಧುಗಿರಿ ಬೆಟ್ಟ ಇರ್ಬೋದು, ಅಲ್ಲಿ ಮೇಲೆ ಪೋರ್ಟ್ ಇತ್ತು, ಅದು ಬೆಟ್ಟದ ಮೇಲೆ ಐತಿ. ಮತ್ತು ಚಿತ್ರದುರ್ಗದ ಕೋಟೆ ಇರ್ಬೋದು, ಅದು ಬೆಟ್ಟದ ಮೇಲೆ ಐತಿ. ಆದರೆ ಈ ಸಿರಾ ಕೋಟೆ ಇರೋದು ನೆಲದ ಮೇಲೆ. ಸೊ ಬರ್ರಿ, ನಾನಿವತ್ತು ಸಿರಾಗೆ ಬಂದೇನಿ. ಈ ಸಿರಾ ಬೆಂಗಳೂರಿಂದ 120 ಕಿಲೋಮೀಟರ್ಸ್ ಆಗ್ತೈತಿ, ಮತ್ತು ತುಮಕೂರಿಂದ ನಿಮಗೊಂದು 50 ಕಿಲೋಮೀಟರ್ಸ್ ಆಗ್ತೈತಿ. ನಾನಂತರ ಈ ಕೋಟೆಗೆ ಹೊಂಟೇನಿ. ಈ ಕೋಟೆ ಹೆಂಗೈತಿ, ಈ ಕೋಟೆ ವಿಶೇಷತೆ ಏನಂತ ಹೇಳಿ ನಿಮಗೆ ಈ ಲಾಗ್ ಒಳಗೆ ತಿಳಿಸ್ಕೊಡ್ತೇನಂತ. ಇದು ಸಿರಾ ಕೋಟೆಯ ಎಂಟ್ರೆನ್ಸ್. ಈ ಕೋಟೆ ಸುತ್ತಲೂ ನೀರನ್ನು ಬಿಡ್ತಿದ್ರು. ಆ ನೀರಿನೊಳಗೆ ಮೊಸಳೆ ಮತ್ತು ಪಾಯ್ಸನ್ನ ಹಾಕ್ತಿದ್ರು. ಯಾಕಂದ್ರೆ ಎನಿಮೀಸ್ ಪೋರ್ಟ್ ಒಳಗೆ ಎಂಟರ್ ಆಗಬಾರ್ದಂತ. ಇನ್ ಕೇಸ್ ಬರೋಕೇನಾದರೂ ಟ್ರೈ ಮಾಡಿದ್ರೆ ಮೇಲಿಂದ ಅಬ್ಸರ್ವ್ ಮಾಡಿ ಸೋಲ್ಜರ್ಸ್ ಅಟ್ಯಾಕ್ ಮಾಡ್ತಿದ್ರು. ಸುಮಾರು 100 ವರ್ಷದಿಂದ ಈ ಕೋಟೆಗೆ ಎಂಟ್ರೆನ್ಸ್ ಡೋರ್ ಇತ್ತಂತ. ಈ ಕೋಟೆಗೆ 3 ಡೋರ್ ಅದಾವೆ, ಬಟ್ ನಾನು ಬಂದಿರೋದು ಮೇನ್ ಡೋರ್. ಸೊ ಇದನ್ನು ಒಂದು ಕಾಲದೊಳಗೆ ಸಿರಿಯಾ ಅಂತ ಕರಿತಿದ್ರಂತ. ಟೈಮ್ ಚೇಂಜ್ ಆದಂಗೆ ಇದನ್ನು ಸಿರಾ ಅಂತ ಕರೀತಾರೆ. ಸೊ ನೀವು ಇಲ್ಲೇನು ಕಲ್ಲನ್ನ ಅಬ್ಸರ್ವ್ ಮಾಡಾಕ್ತಿರಲ್ಲ, ಇದು ಕೆಳಗಿರೋದು ಕಲ್ಲು ಅದಾವಲ್ಲ, ಇವೆಲ್ಲ ಮೊದಲೇಕಿನ ಕಾಲದೊಳಗಿನವು, ಅಂದ್ರೆ 300 ವರ್ಷ ಹಳೇವಿವು. ಸೊ ಇದು ಮ್ಯಾಲೆ ಏನೈತಲ್ಲ, ಈಗೀಗೆಲ್ಲ ಕಟ್ಕೊಂಡಿದ್ವಿ ಇವು. ಸೊ ಇಲ್ಲಿ ನೋಡ್ಬೋದು ನೀವು ಅಬ್ಸರ್ವ್ ಮಾಡಿ, ಇದನ್ನು ಕಲ್ಲು ಮತ್ತು ಮಣ್ಣಲ್ಲೇ ಕಟ್ಟ್ಯಾರ, ಬಟ್ ಇದನ್ನು ಸಿಮೆಂಟ್ ಉಪಯೋಗಿಸಿ ಕಟ್ಟ್ಯಾರ. ಈಗ ನೀವು ನೋಡ್ತಾ ಇರೋ ಮಂಟಪ ಕಂಪ್ಲೀಟ್ಲಿ ಹೊಸಾದ, ಹಳೇದು ಬಿದ್ದು ಹೋಗಿತ್ತಂತ. ಅದಕ್ಕೆ ಅವಾಗಿನ ಟೈಮ್ ಒಳಗೆ ಇದನ್ನು ಮಣ್ಣು ಮತ್ತು ಕಲ್ಲಿಂದ ಕಟ್ಟಿದ್ರು, ಬಟ್ ಈಗ ಸಿಮೆಂಟಿಂದ ಕಟ್ಟಿದಾರ. ಈ ಕೋಟೆನ ಸಂರಕ್ಷಿತ ಪ್ರಾಚೀನ ಸ್ಮಾರಕ ಮಾಡಿದಾರ. ಈ ಮಂಟಪದಿಂದ ಒಳಗಡೆ ಬಂದ ಮೇಲೆ ನೀವು ನೋಡಾತಿರಲ್ಲ, ಇದೇನೋ ಸ್ಟೇಜ್ ಅಂತ. ಸೊ ಇಲ್ಲೇ ಕೆಲವೊಂದು ಕಾರ್ಯಕ್ರಮಗಳು ಆ ಟೈಮ್ ಒಳಗೆ ನಡೀತಿದ್ವು. ಇದನ್ನು ಜನ ಇಲ್ಲಿಂದ ನೋಡ್ತಿದ್ರು, ಕೆಲವೊಬ್ಬರು ಸೈನಿಕರು ಮತ್ತು ರಾಜರು ಇಲ್ಲಿಂದ ನೋಡ್ತಿದ್ರು. ಈ ಕೋಟೆ ಐತಲ್ಲ, ಜಿಗ್ಜಾಗ್ ಐತಿ, ಇದು ಸ್ಟ್ರೇಟ್ ಆಗಿಲ್ಲ. ಯಾಕಂದರೆ ಎನಿಮೀಸ್ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದ್ರೆ ಮೇಲಿಂದನ ಸೋಲ್ಜರ್ಸ್ ತಡಿತಿದ್ರು, ಅವ್ರ ಕೆನಾನು ಅಥವಾ ಅವ್ರ ವೆಪನ್ನ ಯೂಸ್ ಮಾಡಿಕೊಂಡು. ಇದು ಕೋಟೆ ಒಳಗಿನ 2ನೇ ಡೋರ್. ಇದನ್ನು ಕೂಡ ರೀಕನ್ಸ್ಟ್ರಕ್ಷನ್ ಮಾಡಿದಾರ. ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಕೆತ್ತನೆ ಐತಂತ. ಎಲ್ಲ ಕಂಬದ ಮೇಲೂ ಕೆತ್ತನೆಗಳು ಅದಾವು. ಇದರೊಳಗೆ ಕೆಲವೊಂದು ಅವರು ಪೂಜಿಸೋ ದೇವ್ರು ಅದಾವಂತ, ಮತ್ತು ಕೆಲವೊಂದು ಕೆತ್ತನೆಗಳದಾವು, ಅವು ಯಾವಂತ ನಮಗೆ ಗೊತ್ತಿಲ್ಲ. ಸೈಡ್ಗೆ ಭಾಳ ಅಂದ್ರೆ ಭಾಳ ಗಲೀಜಿತ್ತು. ಸೊ ಇದನ್ನು ಸ್ವಲ್ಪ ನೋಡಿಕೊಂಡು ನಾನು ಮೇಲ್ಗಡೆ ವಾಚ್ ಟವರ್ ನೋಡಕ್ಕೆ ಹೋದೆ. ಈ ಕೋಟೆನ 17ನೇ ಶತಮಾನದಾಗ ಶ್ರೀ ಕಸ್ತೂರಿ ರಂಗಪ್ಪ ನಾಯಕ್ ಅವರು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆಮೇಲೆ ಇದು ಹೈದರಲ್ಲಿ ವಶಕ್ಕೆ ಹೋತು. ಈ ಕೋಟೆಗೂ ಮತ್ತು ಚಿತ್ರದುರ್ಗದ ಕೋಟೆಗೂ ಭಾಳ ಸಂಬಂಧ ಐತೆ ಅಂತ ಹೇಳಿ ಇಲ್ಲಿ ಲೋಕಲೈಟ್ಸ್ ಹೇಳ್ತಾರೆ. ಈ ಸಿರಾ ಕೋಟೆಗೆ ಈ ಥರ ಕಾಂಪೌಂಡ್ ಫುಲ್ ಕವರ್ ಆಗೈತಿ. ಸೊ ಅಲ್ಲೊಂದು ವಾಚ್ ಟವರ್ ಐತಿ, ಇಲ್ಲೊಂದು ವಾಚ್ ಟವರ್ ಐತಿ, ಇಲ್ಲೊಂದು ವಾಚ್ ಟವರ್ ಐತಿ. ಸೊ ನಾನು ನಿಂತಿರೋದೀಗ ಸೆಕೆಂಡ್ ಡೋರ್ದು ಮೇಲೆ ನಿಂತ್ಕೊಂಡೇನಿ. ಸೊ ಇದೆಲ್ಲ ಬಿದ್ದು ಹಾಳಾಗೈತಲ್ಲ, ಇದೇನೋ ಮೊದಲ ರಾಜನ ಮನೆ ಇತ್ತಂತ. ಈ ಕಡೆಯಿಂದ ಹೋದ್ರೆ ರಾಣಿ ಮನೆ ಬರ್ತೈತಿ, ಅಲ್ಲೂ ಹೋಗ್ತೇನೆ ನಾನು. ಇಲ್ಲೇ ವಾಚ್ ಟವರ್ ಮೇಲೆ ಸೋಲ್ಜರ್ಸ್ ಏನೋ ರೆಸ್ಟ್ ಮಾಡ್ತಿದ್ರಂತ, ಆ ಪ್ಲೇಸಿಗೆ ಹೊಂಟೇನೆ ನಾನೀಗ. ಈ ಕೋಟೆಗೆ ಸುಮಾರಷ್ಟು ವಾಚ್ ಟವರ್ ಅದಾವೆ. ನಾನು ಈ ವಾಚ್ ಟವರ್ ಕಡೆ ಹೊಂಟೇನೀಗ. ಈ ವಾಚ್ ಟವರ್ ಮೇಲೆ ನಿಂತ್ಕೊಂಡ್ರೆ ಈ ಕೋಟೆಗೆ ಯಾರಾದರೂ ಎಂಟ್ರೆನ್ಸಿಗೆ ಬರತ್ತಿದ್ರಂದ್ರೆ ಅಥವಾ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬರತ್ತಿದ್ರಂದ್ರೆ ಅದು ಈಸಿಯಾಗಿ ಕಾಣ್ತಿತ್ತು ಸೋಲ್ಜರ್ಸ್ಗೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಇದೇ ಎಂಟ್ರೆನ್ಸ್ ನಾನು ಬಂದಿದ್ದು. ಸೊ ಎಲ್ಲ ಕಾಣತೈತಿ. ಅಲ್ಲೊಂದು ವಾಚ್ ಟವರ್ ಐತಿ ನೋಡ್ರಿ, ಅದು ನನಗೆ ಕಾಣಲಿಲ್ಲ, ಈಗ ಕಾಣತೈತಿ. ಇಲ್ಲಿ ಮೇಲೆ ಹತ್ತಿದ ಮೇಲೆ ಅಲ್ಲೊಂದೈತಿ, ಅಲ್ಲೊಂದೈತಿ. ಸೊ ಇಲ್ಲಿಂದ ಕೆಳಗಡೆ ಬಂದ ಮೇಲೆ ಸೈನಿಕರು ರೆಸ್ಟ್ ಮಾಡೋಕೆ ಒಂದು ಪ್ಲೇಸ್ ಇತ್ತಂತ. ಆ ಪ್ಲೇಸ್ನ ತೋರಿಸ್ತೇನೆ ಬರ್ರಿ ನಿಮಗೆ. ಮೊದಲು ನಾನು ಮೊಬೈಲ್ ಟಾರ್ಚ್ನ ಆನ್ ಮಾಡ್ಕೊಂಡ್ಬಿಡ್ತೀನಿ. ಇದಾ ಆ ಪ್ಲೇಸ್, ಸೈನಿಕರು ರೆಸ್ಟ್ ಮಾಡೋದು. ಸೊ ಟಾರ್ಚ್ ಅಂತೂ ಆನ್ ಮಾಡ್ಕೊಂಡೀನಿ, ಭಾಳ ಕಂಜೆಸ್ಟೆಡ್ ಐತಿ ಇದು. ಒಳಗಡೆ ನೋಡ್ಬೋದು, ನಿಮ್ಗೇನು ಕಾಣ್ತಿರಲ್ಲ, ಬಟ್ ನನಗೆ ಲೈಟಾಗಿ ಕಾಣತೈತಿ. ಸೊ ಫುಲ್ ಪ್ಲ್ಯಾಸ್ಟಿಕ್ ಎಲ್ಲ ಹಾಕ್ಬಿಟ್ಟಾರೆ ಇಲ್ಲಿ. ಸೊ ಏನೂ ಕಾಣತ್ತಿಲ್ಲ. ಅದಕ್ಕೆ ರಿಟರ್ನ್ ಹೋಗೋಣ. ಇಲ್ಲೇ ಸೋಲ್ಜರ್ಸ್ ರೆಸ್ಟ್ ಮಾಡ್ತಿದ್ರು ಆ ಟೈಮ್ ಒಳಗಡೆ ಭಾಳ ಅಂದ್ರೆ ಭಾಳ ಕೋಲ್ಡ್ ಐತಿ. ಈ ಕೋಟೆ ನೋಡಿದ ಮೇಲೆ ಆವಾಗಿನ ಕಾಲದ ಇಂಜಿನಿಯರ್ಸ್ ಯಾವುದೇ ಫೆಸಿಲಿಟಿ ಇಲ್ದಂಗೆ ಈ ಕೋಟೆನ ಯಾವ ಥರ ಕಟ್ಸ್ಯಾರ ಅಂತಂದ್ರೆ ಸೂಪರಾಗಿ ಕಟ್ಸ್ಯಾರ. ಅವ್ರಿಗೆ ಇಲ್ಲಿಂದ ನನ್ನದೊಂದು ಸಲಾಮ್. ಸೊ ನಾನು ಈಗ ರಾಣಿ ಮನೆ ಕಡೆ ಹೊಂಟೇನಿ. ಬರ್ರಿ ರಾಣಿ ಮನೆ ಕಡೆ. ದಾರಿ ಒಳಗೆ ರಾಣಿ ಮನೆಗೆ ಹೋಗೋ ಮುಂದೆ ಇದು ರಾಜನ ಮನೆ ಸಿಕ್ತು. ಸೊ ಇದಂತೂ ಫುಲ್ ಡೆಮಾಲಿಷ್ ಆಗೈತಿ. ಸೊ ಅದಕ್ಕೆ ಇಲ್ಲೇ ರಾಣಿ ಮನೆ ಕಡೆ ಹೋಗಾತೀನಿ ಈಗ. ಹಂಗೆ ಒಳಗಡೆ ಬಂದೆ, ಬಟ್ ರಾಣಿ ಮನೆ ಅಂತೂ ಸಿಗಲಿಲ್ಲ. ಬಾವಿ ಸಿಕ್ತು. ಇಲ್ಲೇನೋ 2 ಬಾವಿ ಅದಾವಂತ, ನನಗೆ 1 ಬಾವಿ ಸಿಕ್ತು. ಮೇ ಬಿ ಇನ್ನೊಂದು ಬಾವಿ
ರಾಣಿ ಮನೆ ಹತ್ರ ಇರ್ಬೋದು. ಸೊ ಈ ದಾರಿ ಕಡೆಯಿಂದ ಹೋಗೋಣ ಈಗ. ರಾಣಿಯ ವಸತಿಗೃಹ ಸರ್ಚ್ ಮಾಡೋ ಮುಂದೆ ಇದು ನನಗೆ ಕಾಣಿಸ್ತು. ಇದು ಕೂಡ ಈ ಕೋಟೆಯ ಒಂದು ಸೀಕ್ರೆಟ್ ಡೋರ್. ನಾನಿಲ್ಲೇ ಒಳಗಡೆ ಹೋಗಲಿಲ್ಲ, ಯಾಕಂದ್ರೆ ಈ ಡೋರ್ ಯಾವಾಗ ಬೀಳ್ತೈತೆ ಅನ್ನೋ ಸ್ಥಿತಿ ಒಳಗೆ ಐತಿ. ಇದ್ರ ಮೇಲ್ಗಡೆ ಒಂದು ವಾಚ್ ಟವರ್ ಐತಿ. ಅಲ್ಲಿಂದ ಸೋಲ್ಜರ್ಸ್ ಈ ಕೋಟೆನ ಕಾಯುವ ಕೆಲಸನ ಮಾಡ್ತಿದ್ರು. ಒಂದು ಹಾಫ್ ಆನ್ ಅವರ್ ಹುಡ್ಕಾಡಿದ ಮೇಲೆ ಫೈನಲ್ ಆಗಿ ನನಗೆ ರಾಣಿ ಮನೆ ಸಿಕ್ತು. ಆ ರಾಣಿ ಮನೆ ಈ ಥರ ಆಗೋಗೈತಿ, ನೋಡ್ಬೋದು. ಫುಲ್ ಅಂದ್ರೆ ಫುಲ್ ಪಾಳು ಬಿದ್ದು ಹೋಗೈತಿ. ಸೊ ನಾನು ನಿಮಗೆ ಕರೆಕ್ಟಾಗಿದ್ದರೆ ನಿಮಗೆ ಫುಲ್ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಫುಲ್ ಹಾಳಾಗೋಗೈತಿ. ಸೊ ಹಾಗಾಗಿ ನಿಮ್ಗೆ ಹೊರಗಡೆಯಿಂದ ತೋರ್ಸತ್ತೇನೆ ನಾನು. ಸುತ್ತಲೂ ಗಿಡ ಇದ್ದಿದ್ದಕ್ಕೆ ಈ ರಾಣಿ ಮನೆ ಹುಡ್ಕೋದು ಭಾಳ ಕಷ್ಟ ಆಯ್ತು ನನಗೆ. ಸೊ ಸರ್ಕಾರನೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇರ್ ಮಾಡ್ಬೇಕು. ಇಂಥ ಪುರಾತನವಾದ ಬಿಲ್ಡಿಂಗ್ಸ್ನ ಉಳಿಸ್ಕೊಳಕ್ಕೆ ನಮ್ಮ ಸರ್ಕಾರನೂ ಕೂಡ ಪ್ರಯತ್ನ ಮಾಡ್ಬೇಕು. ಇಲ್ಲಿಂದ ಹೋಗೋಣ ಬರ್ರಿ. ಈಗ ರಾಣಿ ಮನೆ ಅಂತೂ ನೋಡಾಯ್ತು. ಈ ಕೋಟೆಗೆ ಅವರು ಡ್ರೈನೇಜ್ ವ್ಯವಸ್ಥೆನ ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ಎಷ್ಟು ಮಳೆ ಬಂದರೂ ಅದು ಕ್ಲೀನಾಗಿ ಕೋಟೆಯಿಂದ ಹೊರಗಡೆ ಹೋಗ್ತೈತಿ. ಈ ಸಿರಾ ಕೋಟೆಗೆ ಯಾವುದೇ ಮೇಂಟೆನೆನ್ಸ್ ಇಲ್ಲ. ಇದು ಕೆಲವೊಂದು ಕಡೆ ಬಿದ್ದೋಗ್ಬಿಟ್ಟೈತಿ. ನಾನು ನಿಮ್ಗೆ ಆಗಲೇ ತೋರಿಸ್ದಂಗೆ ರಾಜನ ವಸತಿಗೃಹ ಅಂತೂ ಫುಲ್ ಬಿದ್ದೈತಿ. ರಾಣಿ ವಸತಿಗೃಹ ಇವತ್ತೋ ನಾಳೆ ಬೀಳೋಂಗೈತಿ. ಮತ್ತು ಕೆಲವೊಂದು ಕಡೆ ಮಂಟಪನ ರೀಕನ್ಸ್ಟ್ರಕ್ಷನ್ ಮಾಡ್ಯಾರ. ಈ ಕೋಟೆನ ಸಂಬಂಧಪಟ್ಟವರು ಕೇರ್ ಮಾಡ್ಬೇಕಂತ ಹೇಳಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮ್ಗೆ. ನಿಮ್ಗೇನಾದರೂ ನನ್ನ ಸಿರಾ ಕೋಟೆನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ವಿಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.